ಇದು ಬಾಹ್ಯಾಕಾಶ ನೌಕೆ. ಇದು ಒಂದು ರೀತಿಯ ಬಾಹ್ಯಾಕಾಶ ವಿಮಾನದಂತೆ. ಇದು ರಾಕೆಟ್ನಂತೆ ಉಡಾವಣೆಯಾಯಿತು, ಆದರೆ ನಂತರ ರನ್ವೇಯಲ್ಲಿ ವಿಮಾನದಂತೆ ಇಳಿಯಿತು. ಈ ವಿಡಿಯೋದಲ್ಲಿ ನಾವು ಆರ್ಬಿಟರ್ ವಾಹನದ ಒಳಭಾಗವನ್ನು ಹತ್ತಿರದಿಂದ ನೋಡಲಿದ್ದೇವೆ. ನಾವು ಸಿಬ್ಬಂದಿ ವಿಭಾಗ, ಪೇಲೋಡ್ ಬೇ ಮತ್ತು ಎಂಜಿನ್ಗಳ ಎಲ್ಲಾ ಮಾರ್ಗವನ್ನು ಹಿಂಭಾಗದಲ್ಲಿ ನೋಡುತ್ತೇವೆ. ಬಾಹ್ಯಾಕಾಶ ನೌಕೆಯನ್ನು ನಾಸಾ 30 ವರ್ಷಗಳ ಕಾಲ ಬಳಸಿದೆ ಮತ್ತು 135 ಕಾರ್ಯಾಚರಣೆಗಳನ್ನು ಹಾರಿಸಿದೆ. 2011 ಕೊನೆಯ ಬಾರಿಗೆ ಬಾಹ್ಯಾಕಾಶ ನೌಕೆಯನ್ನು ಹಾರಿಸಲಾಯಿತು. ಬಾಹ್ಯಾಕಾಶ ನೌಕೆಯು ಆರ್ಬಿಟರ್ ವಾಹನ, ಕಿತ್ತಳೆ ಬಣ್ಣದ ಬಾಹ್ಯ ಟ್ಯಾಂಕ್ ಮತ್ತು ನಂತರ 2 ಬಿಳಿ ಘನ ರಾಕೆಟ್ ಬೂಸ್ಟರ್ಗಳು ಅಥವಾ ಸಂಕ್ಷಿಪ್ತವಾಗಿ ಸುಲೆತ್ಗಳನ್ನು ಒಳಗೊಂಡಿದೆ. ಬಾಹ್ಯ ಟ್ಯಾಂಕ್ ಮೂಲಭೂತವಾಗಿ 3 ಮುಖ್ಯ ಎಂಜಿನ್ಗಳಿಗೆ ದೊಡ್ಡ ಇಂಧನ ಧಾರಕವಾಗಿದೆ. 2 SRBಗಳು ತಮ್ಮದೇ ಆದ ಇಂಧನವನ್ನು ಒಯ್ಯುತ್ತವೆ. ಇದು ಭಾಗಶಃ ಮರುಬಳಕೆ ಮಾಡಬಹುದಾದ ವ್ಯವಸ್ಥೆಯಾಗಿದೆ. ಆರ್ಬಿಟರ್ ಮತ್ತು 2 SRBಗಳು ಮರುಬಳಕೆ ಮಾಡಬಹುದಾದವು, ಆದರೆ ಬಾಹ್ಯ ಟ್ಯಾಂಕ್ ಅನ್ನು ಮರುಬಳಕೆ ಮಾಡಲಾಗಲಿಲ್ಲ. ಅವರು ಪ್ರತಿ ಕಾರ್ಯಾಚರಣೆಗೆ ಹೊಸದನ್ನು ಮಾಡಬೇಕಾಗಿತ್ತು. ತಾಂತ್ರಿಕವಾಗಿ ಇದು ಈ ಬಾಹ್ಯಾಕಾಶ ನೌಕೆಯ ಒಂದು ಭಾಗವಾಗಿದ್ದರೂ ಸಹ ಬಹಳಷ್ಟು ಜನರು ಈ ಭಾಗವನ್ನು ಬಾಹ್ಯಾಕಾಶ ನೌಕೆ ಎಂದು ಕರೆಯುತ್ತಾರೆ ಎಂಬುದನ್ನು ನೆನಪಿನಲ್ಲಿಡಿ. ಆದ್ದರಿಂದ ಆರ್ಬಿಟರ್ ವಾಹನ ಅಥವಾ ಬಾಹ್ಯಾಕಾಶ ನೌಕೆ ಕೆಲವೊಮ್ಮೆ ಈ ಪದಗಳನ್ನು ಪರಸ್ಪರ ಬದಲಿಯಾಗಿ ಬಳಸಲಾಗುತ್ತದೆ. ಒಂದು ವಿಶಿಷ್ಟವಾದ ಮಿಷನ್ ಹೇಗಿತ್ತು ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಯಿತು. 2 SRBಗಳು ಮೊದಲ 2 ನಿಮಿಷಗಳ ಕಾಲ ಹೆಚ್ಚಿನ ಕೆಲಸವನ್ನು ಮಾಡಿದವು. ಆ ಸಮಯದಲ್ಲಿ ಅದು ಬೇರ್ಪಟ್ಟರು ಮತ್ತು ಮತ್ತೆ ಭೂಮಿಗೆ ಬಿದ್ದದು. ಅಲ್ಲಿ ಅದು ಸಿಗುತ್ತದೆ ಮತ್ತು ಭವಿಷ್ಯದ ಕಾರ್ಯಾಚರಣೆಗೆ ಬಳಸುತ್ತಾರೆ. ಮುಂದಿನ 6.5 ನಿಮಿಷಗಳ ಕಾಲ 3 ಮುಖ್ಯ ಎಂಜಿನ್ಗಳು ತಮ್ಮದೇ ಆದ ಮೇಲೆ ಇರುತ್ತವೆ. ಅದರ ನಂತರ ಕಿತ್ತಳೆ ಬಾಹ್ಯ ತೊಟ್ಟಿಯನ್ನು ಬೇರ್ಪಡಿಸಲಾಯಿತು ಮತ್ತು ಅದು ಭೂಮಿಯ ಮೇಲೆ ಬಿದ್ದಿತು. ಅಲ್ಲಿ ಅದು ವಾತಾವರಣದಲ್ಲಿ ಸುಟ್ಟುಹೋಯಿತು. 3 ಮುಖ್ಯ ಇಂಜಿನ್ಗಳು ಈಗ ತೂಕದಲ್ಲಿವೆ ಮತ್ತು ಮಿಷನ್ನ ಉಳಿದ ಭಾಗಕ್ಕೆ ಬಳಸಲಾಗುವುದಿಲ್ಲ. ಕಕ್ಷೆಗೆ ಪ್ರವೇಶಿಸಲು ಕೊನೆಯ ತಳ್ಳುವಿಕೆಯನ್ನು 2 ಸಣ್ಣ ONS ಮೋಟರ್ಗಳಿಂದ ಮಾಡಲಾಗುತ್ತದೆ. ಈಗ ನೌಕೆಯು ಪ್ರತಿ 90 ನಿಮಿಷಗಳಿಗೊಮ್ಮೆ ಭೂಮಿಯನ್ನು ಸುತ್ತುತ್ತದೆ. ಅದು 28,000 ವೇಗ. ಪೇಲೋಡ್ ಬೇ ಬಾಗಿಲುಗಳು ಬಾಹ್ಯಾಕಾಶದಲ್ಲಿ ಒಮ್ಮೆ ತೆರೆಯಲ್ಪಡುತ್ತವೆ ಮತ್ತು ವಾಸ್ತವವಾಗಿ ಹೆಚ್ಚಿನ ಸಮಯಕ್ಕೆ ಕಕ್ಷೆಯು ಭೂಮಿಯನ್ನು ಸುತ್ತುತ್ತಿರುವಾಗ ಹಿಮ್ಮುಖವಾಗಿ ಎದುರಿಸುತ್ತಿರುತ್ತದೆ. ಯಾವುದೇ ಬಾಹ್ಯಾಕಾಶ ಅವಶೇಷಗಳ ಸಂದರ್ಭದಲ್ಲಿ ಇದು ಗಗನಯಾತ್ರಿಗಳನ್ನು ರಕ್ಷಿಸುತ್ತದೆ. ಹಲವು ಕಾರ್ಯಾಚರಣೆಗಳು ಸುಮಾರು 320 ಕಿಮಿ ಎತ್ತರದಲ್ಲಿದ್ದವು, ಆದರೆ ಕೆಲವು ಕಾರ್ಯಾಚರಣೆಗಳು 550 ಕಿಮಿ. ಈ ಪ್ರದೇಶದಲ್ಲಿ ಎಲ್ಲಿಯಾದರೂ ಕಡಿಮೆ ಭೂಮಿಯ ಕಕ್ಷೆ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ಎಲ್ಲಾ ನೌಕೆಯ ಕಾರ್ಯಾಚರಣೆಗಳು ಸಂಭವಿಸಿದವು. ಕಾರ್ಯಾಚರಣೆಯ ಕೊನೆಯಲ್ಲಿ ಬಾಹ್ಯಾಕಾಶ ನೌಕೆಯನ್ನು ನಿಧಾನಗೊಳಿಸಲು ಯವತ ಮೋಟಾರ್ ಉರಿಯುತ್ತದೆ. ಇದು ವೇಗವನ್ನು ಹೆಚ್ಚು ಬದಲಾಯಿಸುವುದಿಲ್ಲ, ಆದರೆ ವಾತಾವರಣದ ಮೂಲಕ ಹಿಂತಿರುಗುವ ಹಾದಿಯಲ್ಲಿ ಕಳುಹಿಸಲು ಸಾಕು ಮತ್ತು ವಿಷಯಗಳು ಸ್ವಲ್ಪ ಬಿಸಿಯಾಗುತ್ತವೆ. ಈ ಭಾಗವನ್ನು ಮರುಪ್ರವೇಶ ಎಂದು ಕರೆಯಲಾಗುತ್ತದೆ. ಒಮ್ಮೆ ನಾವು ನೆಲಕ್ಕೆ ಹತ್ತಿರವಾದಾಗ ಆರ್ಬಿಟರ್ ರನ್ವೇಗೆ ಇಳಿಯುತ್ತದೆ. ಚಕ್ರಗಳು ವಿಸ್ತರಿಸಲ್ಪಟ್ಟಿವೆ ಮತ್ತು ಆರ್ಬಿಟರ್ ಇಳಿಯುತ್ತದೆ. ವಿಮಾನದಂತೆಯೇ ಈ ಕೆಂಪು ದುಮುಕು ಕೊಡೆಯು ರನ್ವೇಯಲ್ಲಿ ಅದನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಈಗ ನೆನಪಿಡಿ, ಆರ್ಬಿಟರ್ ಅನ್ನು ಮರುಬಳಕೆ ಮಾಡಬಹುದು. ಬಾಹ್ಯಾಕಾಶ ನೌಕೆ ಉಡಾವಣೆಯ ಮೊದಲು ವಾಹನಗಳನ್ನು ಒಮ್ಮೆ ಮಾತ್ರ ಬಳಸಲು ವಿನ್ಯಾಸಗೊಳಿಸಲಾಗಿತ್ತು. ಪ್ರತಿ ಕಾರ್ಯಾಚರಣೆಗೆ ನೀವು ಹೊಸದನ್ನು ನಿರ್ಮಿಸಬೇಕಾಗಿತ್ತು. ಆದರೆ ಬಾಹ್ಯಾಕಾಶ ನೌಕೆಯೊಂದಿಗೆ ಕಕ್ಷೆಯ ವಾಹನವನ್ನು ಅನೇಕ ಕಾರ್ಯಾಚರಣೆಗಳಿಗೆ ಮರುಬಳಕೆ ಮಾಡಬಹುದು. ಅವುಗಳಲ್ಲಿ 5 ಕೊಲಂಬಿಯಾ, ಚಾಲೆಂಜರ್, ಡಿಸ್ಕವರಿ, ಅಟ್ಲಾಂಟಿಸ್ ಮತ್ತು ಎಂಡೀವರ್ಗೆ ಪ್ರಯಾಣಿಸಲು ನಿರ್ಮಿಸಲಾಗಿದೆ. ಮತ್ತು ವಾಸ್ತವವಾಗಿ ಎಂಟರ್ಪ್ರೈಸ್ ಎಂದು ಕರೆಯಲ್ಪಡುವ ಇನ್ನೊಂದು ಕಕ್ಷೆಯನ್ನು ನಿರ್ಮಿಸಲಾಯಿತು. ಇದು ಎಂದಿಗೂ ಬಾಹ್ಯಾಕಾಶದಲ್ಲಿ ಹಾರಲಿಲ್ಲ, ಆದರೆ ಇದನ್ನು ಭೂಮಿಯ ಮೇಲಿನ ಪರೀಕ್ಷೆಗಳಿಗೆ ಮಾತ್ರ ಬಳಸಲಾಗುತ್ತಿತ್ತು. ಚಾಲೆಂಜರ್ ಮತ್ತು ಕೊಲಂಬಿಯಾ 2 ಅಪಘಾತಗಳಲ್ಲಿ ನಾಶವಾದವು, ಆದರೆ ಇತರ 4 ಆರ್ಬಿಟರ್ಗಳನ್ನು ಯುನೈಟೆಡ್ ಸ್ಟೇಟ್ಸ್ನ ವಸ್ತುಸಂಗ್ರಹಾಲಯಗಳಲ್ಲಿ ಕಾಣಬಹುದು. ಆರ್ಬಿಟರ್ ಅನ್ನು ಹತ್ತಿರದಿಂದ ನೋಡೋಣ. ಕೆಲವರು ಇದನ್ನು ಇದುವರೆಗೆ ನಿರ್ಮಿಸಿದ ಅತ್ಯಂತ ಸಂಕೀರ್ಣವಾದ ಹಾರುವ ಯಂತ್ರ ಎಂದು ಕರೆದಿದ್ದಾರೆ. ಹೆಚ್ಚಿನ ಕಾರ್ಯಾಚರಣೆಗಳಲ್ಲಿ ಇದು 7 ಗಗನಯಾತ್ರಿಗಳ ಸಿಬ್ಬಂದಿಯನ್ನು ಹೊಂದಿತ್ತು ಮತ್ತು 1 ರಿಂದ 2 ವಾರಗಳವರೆಗೆ ಬಾಹ್ಯಾಕಾಶದಲ್ಲಿ ಉಳಿಯಿತು. ಇದು 37 ಮೀಟರ್ ಉದ್ದ ಮತ್ತು 24 ಮೀಟರ್ ಅಗಲವಿದೆ. ಹೋಲಿಕೆಗಾಗಿ, ಚಂದ್ರನ ಮೇಲೆ ಗಗನಯಾತ್ರಿಗಳನ್ನು ಇಳಿಸಿದ ಅಪೋಲೋ ಬಾಹ್ಯಾಕಾಶ ನೌಕೆಯಲ್ಲಿದೆ ಮತ್ತು ಇಲ್ಲಿ ಬೋಯಿಂಗ್ 747 ಇದೆ. ಆರ್ಬಿಟರ್ನ ಮುಖ್ಯ ಭಾಗಗಳನ್ನು ನೋಡೋಣ ಮತ್ತು ಒಳಭಾಗದಲ್ಲಿ ಏನಿದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ಕೇಂದ್ರದ ಕೆಳಗಿನ ಮುಖ್ಯ ದೇಹವನ್ನು ಫ್ಯೂಸ್ಲೇಜ್ ಎಂದು ಕರೆಯಲಾಗುತ್ತದೆ. ನಾವು ಇದನ್ನು 3 ಭಾಗಗಳಾಗಿ ವಿಭಜಿಸಬಹುದು: ಮುಂದೆ, ಮಧ್ಯ ಮತ್ತು ಹಿಂಭಾಗದ ಫ್ಯೂಸ್ಲೇಜ್. ಹಿಂಭಾಗದ ಫ್ಯೂಸ್ಲೇಜ್ ಮಧ್ಯದಲ್ಲಿ ಲಂಬವಾದ ಸ್ಥಿರಕಾರಿ ಮತ್ತು ಹಿಂಭಾಗದಲ್ಲಿ 3 ಎಂಜಿನ್ಗಳನ್ನು ಹೊಂದಿದೆ. ಇವುಗಳನ್ನು ಬಾಹ್ಯಾಕಾಶ ನೌಕೆಯ ಮುಖ್ಯ ಎಂಜಿನ್ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ 2 ಚಿಕ್ಕವುಗಳನ್ನು ONS ರಾಕೆಟ್ ಮೋಟಾರ್ಸ್ ಎಂದು ಕರೆಯಲಾಗುತ್ತದೆ. ಮತ್ತು ONS ಎಂದರೆ ಕಕ್ಷೀಯ ಕುಶಲ ವ್ಯವಸ್ಥೆ. ಮಧ್ಯದ ವಿಮಾನವು ಪ್ರತಿ ಬದಿಯಲ್ಲಿ ರೆಕ್ಕೆಗಳನ್ನು ಜೋಡಿಸಲಾಗಿರುತ್ತದೆ. ತದನಂತರ ಮಧ್ಯದಲ್ಲಿ ಪೇಲೋಡ್ ಬೇ ಇದೆ.
ಇದನ್ನು ಕೆಲವೊಮ್ಮೆ ಕಾರ್ಗೋ ಬೇ ಎಂದು ಕರೆಯಲಾಗುತ್ತದೆ. ಇಲ್ಲಿ ಅವರು ದೊಡ್ಡ ವಸ್ತುಗಳನ್ನು ಬಾಹ್ಯಾಕಾಶಕ್ಕೆ ಸಾಗಿಸುತ್ತಾರೆ. ಫಾರ್ವರ್ಡ್ ಫ್ಯೂಸ್ಲೇಜ್ ಮೂಗಿನ ಕೋನ್ ಮತ್ತು ಫಾರ್ವರ್ಡ್ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಮಾಡ್ಯೂಲ್ ಅನ್ನು ಹೊಂದಿದೆ. ಈ ಸಣ್ಣ ರಂಧ್ರಗಳು ಥ್ರಸ್ಟರ್ಗಳಾಗಿವೆ. ಇದು ಬಾಹ್ಯಾಕಾಶದಲ್ಲಿ ಶಟಲ್ನ ದೃಷ್ಟಿಕೋನವನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಮತ್ತು ಮುಖ್ಯವಾಗಿ ಸಿಬ್ಬಂದಿ ವಿಭಾಗ. ಇಲ್ಲಿಯೇ ಗಗನಯಾತ್ರಿಗಳು ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ. ಕೆಳಭಾಗದಲ್ಲಿ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಇದೆ, ಇಲ್ಲದಿದ್ದರೆ ಇದನ್ನು ಶಾಖ ಶೀಲ್ಡ್ ಎಂದು ಕರೆಯಲಾಗುತ್ತದೆ. ಮರುಪ್ರವೇಶದ ಅಗಾಧವಾದ ಶಾಖದಿಂದ ನೌಕೆಯನ್ನು ರಕ್ಷಿಸಲು 27,000ಕ್ಕೂ ಹೆಚ್ಚು ಸಿಲಿಕಾ ಟೈಲ್ಸ್ಗಳಿವೆ. ಲ್ಯಾಂಡಿಂಗ್ ಗೇರ್ ಹೊಂದಿರುವ ಕೆಳಭಾಗದಲ್ಲಿ 3 ಬಾಗಿಲುಗಳಿವೆ. ನೌಕೆಯು ರನ್ವೇ ಹತ್ತಿರ ಬಂದಾಗ ಇವು ತೆರೆದುಕೊಳ್ಳುತ್ತವೆ. ಸರಿ, ನಾವು ನೌಕೆಯ ಹೊರಭಾಗವನ್ನು ನೋಡಿದ್ದೇವೆ. ಈಗ ಸಿಬ್ಬಂದಿ ವಿಭಾಗದಿಂದ ಪ್ರಾರಂಭಿಸಿ ಒಳಭಾಗವನ್ನು ನೋಡೋಣ. ಇಲ್ಲಿ 3 ಹಂತಗಳಿವೆ. ಫ್ಲೈಟ್ ಡೆಕ್, ಮಿಡ್ ಡೆಕ್ ಮತ್ತು ಸಲಕರಣೆ ಬೇ. ಫ್ಲೈಟ್ ಡೆಕ್ ಆರ್ಬಿಟರ್ ಅನ್ನು ಹಾರಲು ನಿಯಂತ್ರಣಗಳನ್ನು ಹೊಂದಿದೆ. ಕಮಾಂಡರ್ ಎಡಭಾಗದಲ್ಲಿದ್ದಾರೆ ಮತ್ತು ಪೈಲಟ್ ಬಲಭಾಗದಲ್ಲಿದ್ದಾರೆ. ನೇರವಾಗಿ ಹಿಂದೆ ಇನ್ನೂ 2 ಆಸನಗಳಿವೆ, ಆದರೆ ಇವುಗಳು ಹೆಚ್ಚಿನ ಸಮಯ ಮತ್ತು ಸ್ಥಳದವರೆಗೆ ಸಂಗ್ರಹಿಸಲ್ಪಡುತ್ತವೆ. ಫ್ಲೈಟ್ ಡೆಕ್ನ ಹಿಂಭಾಗದಲ್ಲಿ ಹೆಚ್ಚಿನ ನಿಯಂತ್ರಣ ಫಲಕಗಳಿವೆ. ಈ 2 ಕಿಟಕಿಗಳು ನೇರವಾಗಿ ಪೇಲೋಡ್ ಕೊಲ್ಲಿಯಲ್ಲಿ ಕಾಣುತ್ತವೆ. ಮೇಲ್ಭಾಗದಲ್ಲಿ 2 ಮತ್ತು ಮುಂಭಾಗದಲ್ಲಿ 6 ಕಿಟಕಿಗಳಿವೆ. ಫ್ಲೈಟ್ ಡೆಕ್ ನೆಲದಲ್ಲಿ ರಂಧ್ರವನ್ನು ಹೊಂದಿದ್ದು ಅದು ಮಧ್ಯದ ಡೆಕ್ಗೆ ಕಾರಣವಾಗುತ್ತದೆ. ಏಣಿ ಇದೆ, ಆದರೆ ನೀವು ಬಾಹ್ಯಾಕಾಶದಲ್ಲಿರುವಾಗ ನೀವು ತೇಲಬಹುದು. ಮಧ್ಯದ ಡೆಕ್ ಎಂದರೆ ಸಿಬ್ಬಂದಿ ತಿನ್ನುವುದು, ಮಲಗುವುದು ಮತ್ತು ಅವರ ಕೆಲವು ಕೆಲಸಗಳನ್ನು ಮಾಡುತ್ತಾರೆ. ಇವು ಗಗನಯಾತ್ರಿಗಳ ಉಪಕರಣಗಳು ಮತ್ತು ವೈಯಕ್ತಿಕ ವಸ್ತುಗಳನ್ನು ಸಂಗ್ರಹಿಸಲು ಲಾಕರ್ಗಳಾಗಿವೆ. ಇವು ನಿದ್ರೆಯ ಕೇಂದ್ರಗಳಾಗಿವೆ. ಇದು 3 ಗಗನಯಾತ್ರಿಗಳಿಗೆ ಅಡ್ಡಲಾಗಿ ಹೊಂದಿಕೊಳ್ಳುತ್ತದೆ. ಹೆಚ್ಚು ಗಗನಯಾತ್ರಿಗಳು ಇಲ್ಲಿ ಬದಿಗೆ ಲಗತ್ತಿಸಲಾದ ಚೀಲಗಳಲ್ಲಿ ಮಲಗುತ್ತಾರೆ. ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇಲ್ಲ, ಆದ್ದರಿಂದ ಭೂಮಿಯಲ್ಲಿ ಮಲಗುವುದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಇದು ಆಹಾರವನ್ನು ತಯಾರಿಸಲು ಬಳಸುವ ಗಾಳಿಯಾಗಿದೆ. ಸ್ನಾನಗೃಹದ ಬಗ್ಗೆ ಮರೆಯಬೇಡಿ. ಬಾಹ್ಯಾಕಾಶದಲ್ಲಿ ಇದನ್ನು ತ್ಯಾಜ್ಯ ಸಂಗ್ರಹ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಗಗನಯಾತ್ರಿಗಳು ತಮ್ಮ ಬಾಹ್ಯಾಕಾಶ ಸೂಟ್ಗಳನ್ನು ಧರಿಸಿದಾಗ ಮತ್ತು ನಂತರ ಪೇಲೋಡ್ ಬೇಗೆ ಪ್ರವೇಶಿಸಲು ಹೊರಗೆ ಹೋದಾಗ ಇದು ಏರ್ಲಾಕ್ ಆಗಿದೆ. ಲಾಕರ್ಗಳ ಈ ಸಾಲಿನ ಹಿಂದೆ ಏವಿಯಾನಿಕ್ಸ್ ಕೊಲ್ಲಿ ಇದೆ. ಇದು ಶಟಲ್ ಅನ್ನು ಹಾರಲು ಸಹಾಯ ಮಾಡುವ ಉಪಕರಣಗಳು ಮತ್ತು ಕಂಪ್ಯೂಟರ್ಗಳನ್ನು ಹೊಂದಿದೆ. ಉಡಾವಣೆ ಮತ್ತು ಮರುಪ್ರವೇಶಕ್ಕಾಗಿ ಮಧ್ಯದ ಡೆಕ್ನಲ್ಲಿ ಹಲವಾರು ಆಸನಗಳನ್ನು ಹೊಂದಿಸಬಹುದು. ಹೆಚ್ಚಿನ ಕಾರ್ಯಾಚರಣೆಗಳಲ್ಲಿ 6 ರಿಂದ 8 ಗಗನಯಾತ್ರಿಗಳಿಗೆ ಸರಿಹೊಂದುವಂತೆ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. 7 ಮಧ್ಯದ ಡೆಕ್ನಲ್ಲಿ 3 ಮತ್ತು ಫ್ಲೈಟ್ ಡೆಕ್ನಲ್ಲಿ 4 ಇದ್ದವು. ಮಧ್ಯದ ಡೆಕ್ನ ಕೆಳಗೆ ಉಪಕರಣದ ಕೊಲ್ಲಿ ಇದೆ. ಇದು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು, ನೀರಿನ ಟ್ಯಾಂಕ್ಗಳು, ಪಂಪ್ಗಳು ಮತ್ತು ಹೆಚ್ಚಿನ ಶೇಖರಣಾ ಸ್ಥಳವನ್ನು ಹೊಂದಿದೆ. ಇಲ್ಲಿರುವ ಸಿಬ್ಬಂದಿ ವಿಭಾಗವು ಆರ್ಬಿಟರ್ನ ಏಕೈಕ ಒತ್ತಡದ ಭಾಗವಾಗಿದೆ. ಅಂದರೆ ಗಗನಯಾತ್ರಿಗಳು ಬಾಹ್ಯಾಕಾಶ ಸೂಟ್ ಇಲ್ಲದೆ ಇರಬಹುದಾದ ಏಕೈಕ ಭಾಗವಾಗಿದೆ. ಅವರು ಆರ್ಬಿಟರ್ ಅನ್ನು ಹೇಗೆ ಪ್ರವೇಶಿಸುತ್ತಾರೆ ಮತ್ತು ಬಿಡುತ್ತಾರೆ ಎಂಬುದು ಸೈಡ್ ಹ್ಯಾಚ್. ಭೂಮಿಯ ಮೇಲೆ ಅವರು ಬಾಹ್ಯಾಕಾಶದಲ್ಲಿರುವಾಗ ಹ್ಯಾಚ್ ಅನ್ನು ಬಳಸಲಾಗುವುದಿಲ್ಲ. ಅವರು ಮಾಡಿದರೆ ಅದು ಎಲ್ಲಾ ಗಾಳಿಯನ್ನು ಹೀರಿಕೊಳ್ಳುತ್ತದೆ. ಚೆನ್ನಾಗಿಲ್ಲ. ಕೆಲವು ಗಗನಯಾತ್ರಿಗಳು ಹೊರಗೆ ಹೋಗಲು ಸಮಯ ಬಂದಾಗ ಅವರು ಏರ್ಲಾಕ್ ಅನ್ನು ಬಳಸುತ್ತಾರೆ. ಸದ್ಯಕ್ಕೆ ನಾನು ಪೇಲೋಡ್ ಕೊಲ್ಲಿಯಿಂದ ಸ್ಕಿಪ್ ಮಾಡಲಿದ್ದೇನೆ. ನಾವು ಅದಕ್ಕೆ ಹಿಂತಿರುಗುತ್ತೇವೆ. ಎಂಜಿನ್ಗಳು ಹಿಂಭಾಗದ ಫ್ಯೂಸ್ಲೇಜ್ನಲ್ಲಿವೆ. ಅದು ತುಂಬಾ ಹಿಂಭಾಗದಲ್ಲಿದೆ. ಇದು ಥ್ರಸ್ಟ್ ರಚನೆಯಾಗಿದೆ. ಇದು ಬಾಹ್ಯಾಕಾಶ ನೌಕೆಯ ಮುಖ್ಯ ಎಂಜಿನ್ಗಳಿಗೆ 3 ರಂಧ್ರಗಳನ್ನು ಹೊಂದಿರುತ್ತದೆ. ಇವು RS-25 ಎಂಜಿನ್ಗಳು. ಇವು ದ್ರವ ಹೈಡ್ರೋಜನ್ ಮತ್ತು ದ್ರವ ಆಮ್ಲಜನಕದಿಂದ ಚಾಲಿತವಾಗಿವೆ. ಇಂಧನವನ್ನು ಬಾಹ್ಯ ತೊಟ್ಟಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ವಾತಾವರಣದ ಮೂಲಕ ಉಡಾವಣೆ ಸಮಯದಲ್ಲಿ ಇಂಧನವನ್ನು ಆರ್ಬಿಟರ್ನ ಹೊಟ್ಟೆಯ ಮೂಲಕ ಮತ್ತು 3 ಎಂಜಿನ್ಗಳಿಗೆ ಹಿಂತಿರುಗಿಸಲಾಗುತ್ತದೆ. ಇಂಧನವನ್ನು ಸುಡುವ ಮೊದಲು ಅದು ತುಂಬಾ ತಂಪಾಗಿರುತ್ತದೆ. ಹೈಡ್ರೋಜನ್ ಅನ್ನು ಪ್ರತಿ ಎಂಜಿನ್ನ ಬದಿಯಲ್ಲಿ ಪಂಪ್ ಮಾಡಲಾಗುತ್ತದೆ ಮತ್ತು ನಂತರ ಅನೇಕ ಸಣ್ಣ ಟ್ಯೂಬ್ಗಳ ಮೂಲಕ ಒಳಭಾಗಕ್ಕೆ ಹಿಂತಿರುಗಿಸಲಾಗುತ್ತದೆ. ಈ ರೀತಿಯಾಗಿ ಇಂಧನವನ್ನು ಸುಡುವ ಮೊದಲು ತಂಪಾಗಿಸುವ ವ್ಯವಸ್ಥೆಯಾಗಿ ಬಳಸಲಾಗುತ್ತದೆ. ಎಲ್ಲಾ 3 ಎಂಜಿನ್ಗಳನ್ನು ಅಕ್ಕಪಕ್ಕಕ್ಕೆ ಅಥವಾ ಮೇಲಕ್ಕೆ ಮತ್ತು ಕೆಳಕ್ಕೆ ಗಿಂಬಲ್ ಮಾಡಬಹುದು. ಆರ್ಬಿಟರ್ ಅನ್ನು ನಡೆಸಲು ಉಡಾವಣೆಯ ಸಮಯದಲ್ಲಿ ಇದನ್ನು ಮಾಡಲಾಯಿತು. ಬಲದ ಮೇಲೆ ಕಕ್ಷೀಯ ಕುಶಲ ವ್ಯವಸ್ಥೆ ರಾಕೆಟ್ ಮೋಟರ್ಗಳಿವೆ. ಇವುಗಳು ಕಾರ್ಯಾಚರಣೆಯ ಆರಂಭದಲ್ಲಿ ಕಕ್ಷೆಗೆ ಅಂತಿಮ ತಳ್ಳುವಿಕೆಯನ್ನು ನೀಡಲು ಸಹಾಯ ಮಾಡಿತು ಮತ್ತು ಕಾರ್ಯಾಚರಣೆಯ ಕೊನೆಯಲ್ಲಿ ಬಾಹ್ಯಾಕಾಶ ನೌಕೆಯನ್ನು ನಿಧಾನಗೊಳಿಸುತ್ತದೆ. ONS ವಾಸ್ತವವಾಗಿ ಲಂಬ ಸ್ಟೆಬಿಲೈಸರ್ನ ಪ್ರತಿ ಬದಿಯಲ್ಲಿ 2 ಪಾಡ್ಗಳಿಂದ ಮಾಡಲ್ಪಟ್ಟಿದೆ. ಇವುಗಳು ತಮ್ಮದೇ ಆದ ಇಂಧನ ಮತ್ತು ಆಕ್ಸಿಡೈಸರ್ ಟ್ಯಾಂಕ್ಗಳನ್ನು ಹೊಂದಿರುತ್ತವೆ. ಇಲ್ಲಿ ಹೆಚ್ಚು ಚಿಕ್ಕ ಥ್ರಸ್ಟರ್ಗಳು ಇರುವುದನ್ನು ನೀವು ಗಮನಿಸಬಹುದು. ಅವುಗಳಲ್ಲಿ ಇನ್ನೂ ಹೆಚ್ಚಿನವುಗಳಿವೆ. ಇದು ಪ್ರತಿಕ್ರಿಯೆ ನಿಯಂತ್ರಣ ವ್ಯವಸ್ಥೆಯ ಭಾಗವಾಗಿದೆ. ಅಥವಾ RCS ಮುಂಭಾಗದಲ್ಲಿ RCS ಥ್ರಸ್ಟರ್ಗಳಿವೆ ಎಂದು ನಾವು ಈ ಹಿಂದೆ ವಿಡಿಯೋದಲ್ಲಿ ನೋಡಿದ್ದೇವೆ. ಶಟಲ್ನ ದೃಷ್ಟಿಕೋನವನ್ನು ಬದಲಾಯಿಸಲು ಎಲ್ಲಾ 3 RCS ಮಾಡ್ಯೂಲ್ಗಳು ಒಟ್ಟಾಗಿ ಕೆಲಸ ಮಾಡಬಹುದು. ಆರ್ಬಿಟರ್ ಹಲವಾರು ಭಾಗಗಳನ್ನು ಹೊಂದಿದ್ದು ಅದು ವಿಮಾನ, ರೆಕ್ಕೆಗಳು, ಎಲಿವಾನ್ಗಳು, ದೇಹದ ಫ್ಲಾಪ್ ಮತ್ತು ಹಿಂಭಾಗದಲ್ಲಿ ಚುಕ್ಕಾಣಿ ಹೊಂದಿರುವ ಲಂಬವಾದ ಸ್ಥಿರೀಕರಣವನ್ನು ಹೋಲುತ್ತದೆ. ಈ ರಡ್ಡರ್ ಸ್ಪೀಡ್ ಬ್ರೇಕ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ. ಬಾಹ್ಯಾಕಾಶದ ನಿರ್ವಾತದಲ್ಲಿ ಈ ಭಾಗಗಳು ನಿಜವಾಗಿಯೂ ಮುಖ್ಯವಲ್ಲ, ಆದರೆ ನಾವು ನೆಲಕ್ಕೆ ಹತ್ತಿರವಾದಾಗ ಮತ್ತು ಇಳಿಯಲು ಸಿದ್ಧವಾದಾಗ ಅವು ಮುಖ್ಯವಾಗುತ್ತವೆ.
ಸರಿ, ಈಗ ನಾವು ಪೇಲೋಡ್ ಬೇ ಅನ್ನು ಹತ್ತಿರದಿಂದ ನೋಡೋಣ. ಒಮ್ಮೆ ಭೂಮಿಯ ಸುತ್ತ ಕಕ್ಷೆಯಲ್ಲಿ ಒಳಭಾಗವನ್ನು ಬಹಿರಂಗಪಡಿಸಲು ಪೇಲೋಡ್ ಬೇ ಬಾಗಿಲು ತೆರೆಯಲಾಗುತ್ತದೆ. ಈ ಬಾಗಿಲುಗಳನ್ನು ತೆರೆಯುವುದು ಬಹಳ ಮುಖ್ಯ, ಏಕೆಂದರೆ ಅವುಗಳು ಹೆಚ್ಚುವರಿ ಶಾಖವನ್ನು ತೊಡೆದುಹಾಕಲು ಸಹಾಯ ಮಾಡಲು ಒಳಭಾಗದಲ್ಲಿ ರೇಡಿಯೇಟರ್ ಪ್ಯಾನಲ್ಗಳನ್ನು ಹೊಂದಿರುತ್ತವೆ. ಕೊಲ್ಲಿಯು 18 ಮೀಟರ್ ಉದ್ದ ಮತ್ತು 4.6 ಮೀಟರ್ ವ್ಯಾಸದ ಪೇಲೋಡ್ ಅನ್ನು ಹೊಂದಿಸಲು ಸಾಕಷ್ಟು ದೊಡ್ಡದಾಗಿದೆ. ಹಬಲ್ ಬಾಹ್ಯಾಕಾಶ ದೂರದರ್ಶಕ ಸೇರಿದಂತೆ ಅನೇಕ ಉಪಗ್ರಹಗಳನ್ನು ಉಡಾವಣೆ ಮಾಡಲು ಇದನ್ನು ಬಳಸಲಾಯಿತು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕಾಗಿ ಮಾಡ್ಯೂಲ್ಗಳನ್ನು ಪ್ರಾರಂಭಿಸಲು ಸಹ ಇದನ್ನು ಬಳಸಲಾಯಿತು. ಕೆಲವು ಕಾರ್ಯಾಚರಣೆಗಳಲ್ಲಿ ಅವರು ಸ್ಪೇಸ್ಲ್ಯಾಬ್ ಎಂಬ ಮಾಡ್ಯೂಲ್ ಅನ್ನು ಹೊತ್ತೊಯ್ದರು. ಇದು ವಿಜ್ಞಾನ ಪ್ರಯೋಗಗಳಿಗಾಗಿ ಹೆಚ್ಚುವರಿ ಕೆಲಸದ ಸ್ಥಳವನ್ನು ಹೊಂದಿದೆ. ಪ್ರವೇಶ ಸುರಂಗದ ಮೂಲಕ ತೇಲುವ ಮೂಲಕ ಗಗನಯಾತ್ರಿಗಳು ಇಲ್ಲಿಗೆ ಪ್ರವೇಶಿಸಬಹುದು. ಕಾರ್ಗೋ ಕೊಲ್ಲಿಯ ಎಡಭಾಗದಲ್ಲಿ ಶಟಲ್ ರಿಮೋಟ್ ಮ್ಯಾನಿಪ್ಯುಲೇಟರ್ ಸಿಸ್ಟಮ್ ಎಂದು ಕರೆಯಲ್ಪಡುವ ರೋಬೋಟಿಕ್ ಆರ್ಮ್ ಇದೆ. ಇದನ್ನು ಕೆನಡಾ ಆರ್ಮ್ ಎಂದು ಕರೆಯಲಾಗುತ್ತದೆ. ಇದು ಕೆನಡಾದ ಕೊಡುಗೆಯಾಗಿದೆ. ಫ್ಲೈಟ್ ಡೆಕ್ನ ಹಿಂಭಾಗದಲ್ಲಿರುವ ನಿಯಂತ್ರಣಗಳಿಂದ ಇದನ್ನು ನಿರ್ವಹಿಸಲಾಯಿತು. ಅವರು ಈ ಕಿಟಕಿಯ ಮೂಲಕ ನೇರವಾಗಿ ನೋಡಿದರು. ಕೆನಡಾರ್ಮ್ ಅನ್ನು ಬಾಹ್ಯಾಕಾಶದಲ್ಲಿ ಪೇಲೋಡ್ಗಳನ್ನು ಹಿಡಿಯಲು ಮತ್ತು ಸರಿಸಲು ಬಳಸಲಾಗುತ್ತಿತ್ತು. ಗಗನಯಾತ್ರಿಗಳನ್ನು ಸುತ್ತಲೂ ಸಹ ಇದನ್ನು ಬಳಸಲಾಗುತ್ತಿತ್ತು. ಗಗನಯಾತ್ರಿಗಳು ತಮ್ಮ ಬಾಹ್ಯಾಕಾಶ ಉಡುಪುಗಳನ್ನು ಹಾಕಿಕೊಂಡು ಹೊರಗೆ ಹೋದಾಗ ಅದನ್ನು ಇವಿಎ ಅಥವಾ ಎಕ್ಸ್ಟ್ರಾವೆಹಿಕ್ಯುಲರ್ ಚಟುವಟಿಕೆ ಎಂದು ಕರೆಯಲಾಗುತ್ತದೆ. ಗಗನಯಾತ್ರಿಗಳು ತಮ್ಮ ಬಾಹ್ಯಾಕಾಶ ಉಡುಪುಗಳನ್ನು ಏರ್ಲಾಕ್ನಲ್ಲಿ ಹಾಕುತ್ತಾರೆ. ನಂತರ ಅವರು ಇನ್ನೊಂದು ಬದಿಯಲ್ಲಿ ಹ್ಯಾಚ್ ಅನ್ನು ತೆರೆಯಬಹುದು ಮತ್ತು ಬಾಹ್ಯಾಕಾಶದ ನಿರ್ವಾತಕ್ಕೆ ಹೋಗಬಹುದು. ನಂತರದ ನೌಕೆಯ ಕಾರ್ಯಾಚರಣೆಗಳು ಮಧ್ಯದ ಡೆಕ್ನಲ್ಲಿರುವ ಏರ್ಲಾಕ್ ಅನ್ನು ತೆಗೆದುಹಾಕಿದವು ಮತ್ತು ಇನ್ನೊಂದನ್ನು ಪೇಲೋಡ್ ಕೊಲ್ಲಿಯ ಒಳಗೆ ಸ್ಥಾಪಿಸಲಾಯಿತು. ಈ ಸಂಪೂರ್ಣ ವ್ಯವಸ್ಥೆಯನ್ನು ಆರ್ಬಿಟಲ್ ಡಾಕಿಂಗ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಏರ್ಲಾಕ್ ಇಲ್ಲಿದೆ, ಪೋಷಕ ಟ್ರಸ್ ರಚನೆ ಮತ್ತು ಈ ಮೇಲಿನ ಭಾಗವು ಡಾಕಿಂಗ್ ಕಾರ್ಯವಿಧಾನವಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಈ ಬಾಹ್ಯಾಕಾಶ ನೌಕೆಯು ಡಾಕ್ ಮಾಡಲು ಸಾಧ್ಯವಾಯಿತು. ಒಮ್ಮೆ ಅದನ್ನು ಡಾಕ್ ಮಾಡಿದ ನಂತರ ಗಗನಯಾತ್ರಿಗಳು ನಿಲ್ದಾಣಕ್ಕೆ ಮತ್ತು ಅಲ್ಲಿಂದ ಮುಕ್ತವಾಗಿ ತೇಲಬಹುದು. ಆರ್ಬಿಟರ್ ಬ್ಯಾಟರಿಗಳು ಅಥವಾ ಸೌರ ಫಲಕಗಳನ್ನು ಹೊಂದಿಲ್ಲ. ಎಲ್ಲಾ ವಿದ್ಯುತ್ತನ್ನು ಪೇಲೋಡ್ ಬೇ ಅಡಿಯಲ್ಲಿ ಉತ್ಪಾದಿಸಲಾಗುತ್ತದೆ. ದ್ರವ ಹೈಡ್ರೋಜನ್ ಮತ್ತು ದ್ರವ ಆಮ್ಲಜನಕಕ್ಕಾಗಿ ಗೋಲಾಕಾರದ ಆಕಾರದ ಹಲವಾರು ಟ್ಯಾಂಕ್ಗಳನ್ನು ನೀವು ಗಮನಿಸಬಹುದು. ನಂತರ ಮುಂಭಾಗದಲ್ಲಿ 3 ಇಂಧನ ಕೋಶಗಳಿವೆ. ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಇಂಧನ ಕೋಶಗಳು ಸಂಯೋಜಿಸಿ ವಿದ್ಯುತ್ ಉತ್ಪಾದಿಸುತ್ತವೆ. ಬಾಹ್ಯಾಕಾಶಕ್ಕೆ ರಾಕೆಟ್ ಅನ್ನು ಹೇಗೆ ಉಡಾಯಿಸುವುದು ಅಥವಾ ವಸ್ತುಗಳನ್ನು ಚಲಿಸಲು ದೈತ್ಯ ರೊಬೊಟಿಕ್ ತೋಳನ್ನು ಬಳಸುವುದು ಹೇಗೆ ಮುಂತಾದ ಸವಾಲಿನ ಸಮಸ್ಯೆಗಳನ್ನು ಪರಿಹರಿಸುವ ಪ್ರತಿಭಾವಂತ ಎಂಜಿನಿಯರ್ಗಳಿಲ್ಲದೆ ಬಾಹ್ಯಾಕಾಶ ನೌಕೆಯಲ್ಲಿ ಬಳಸಲಾದ ತಂತ್ರಜ್ಞಾನವು ಸಾಧ್ಯವಾಗುತ್ತಿರಲಿಲ್ಲ. ಇಂಜಿನಿಯರ್ಗಳಿಗೆ ಗಣಿತ ಮತ್ತು ವಿಜ್ಞಾನದಲ್ಲಿ ಬಲವಾದ ಅಡಿಪಾಯ ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್, ಶೇರ್ ಯುವರ್ ಫ್ರೆಂಡ್.